ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ ಆಧಾರಗಳು ಎನ್ನುವಂತಹ ಚಾಪ್ಟರ್ ಇಂದ ಪ್ರಾಕ್ತನ ಆಧಾರಗಳನ್ನ ವಿಂಗಡಿಸಿ. ಅಂದ್ರೆ ಯಾವ ಯಾವ ರೀತಿಯ ಪ್ರಾಕ್ತನ ಆಧಾರಗಳಿವೆ ಅಂತ ಕೇಳಿದ್ದಾರೆ. ಪ್ರಾಕ್ತನ ಆಧಾರಗಳನ್ನ ನಾವು ಪುರಾತತ್ವ ಆಧಾರಗಳು ಅಂತ ಕೂಡ ಕರಿಬಹುದು. ಪುರಾತತ್ವ ಆಧಾರಗಳು ಅಂತ ಕೂಡ ಕರಿತೀವಿ. ಓಕೆನಾ? ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳು, ಇನ್ನಿತರ ಪಳೆಯುಳಿಕೆಗಳನ್ನ ನಾವು ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ ಆಧಾರಗಳು ಎನ್ನುವಂತಹ ಚಾಪ್ಟರ್ ಇಂದ ಪ್ರಾಕ್ತನ ಆಧಾರಗಳನ್ನ ವಿಂಗಡಿಸಿರಿ. ಪ್ರಾಕ್ತನ ಆಧಾರಗಳಂತಂದ್ರೆ ನೋಡಿ, ಇವುಗಳನ್ನ ನಾವು ಪುರಾತತ್ವ ಆಧಾರಗಳು ಅಂತ ಕೂಡ ಕರಿಬಹುದು. ಓಕೆನಾ? ಇವುಗಳಲ್ಲಿ ಶಾಸನಗಳು, ನಾಣ್ಯಗಳು, ಭೂ ಉತ್ಖನನದಿಂದ ದೊರೆತಂತಹ ಮಡಿಕೆ ಕುಡಿಕೆಗಳು, ಅದೇ ರೀತಿ ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಕೂಡ ಇದರಲ್ಲಿ ಸೇರಿ. ಓಕೆ, ಪ್ರಾಕ್ತನ ಆಧಾರಗಳಲ್ಲಿ ಬೇರೆ ಬೇರೆ ಪ್ರಕಾರಗಳು ಯಾವಂದ್ರೆ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಭೂ ಉತ್ಖನನ. ಓಕೆನಾ? ಶಾಸನಗಳಲ್ಲಿ ಭಾರತದಲ್ಲಿ ಅನೇಕ ಶಾಸನಗಳು, ಅದರಲ್ಲಿ ಕನ್ನಡದ ಹಲ್ಮಿಡಿ ಶಾಸನ ಮೊಟ್ಟ ಮೊದಲ ಶಾಸನ, ಅಶೋಕನು ಮೊಟ್ಟ ಮೊದಲ ರಾಜ ಶಾಸನಗಳನ್ನು ಹೊರಡಿಸಿರುವಂತಹ ರಾಜ ಅಲ್ವಾ. ಸೊ ಆತನು ಕಲ್ಲಿನ ಮೇಲೆ ಅಥವಾ ಕಲ್ಲಿನ ಕಂಬಗಳ ಮೇಲೆ ಶಾಸನಗಳನ್ನ ಕೆತ್ತಿಸಿದ್ದಾನೆ. ಆತನ ಶಾಸನಗಳು ಭಾರತದಲ್ಲಿ ಅನೇಕ ಭಾಗಗಳಲ್ಲಿ ದೊರೆತಿವೆ. ಅದೇ ರೀತಿ ನಾಣ್ಯಗಳು, ವಿವಿಧ ಪ್ರಕಾರದ ನಾಣ್ಯಗಳು ದೊರೆತಿವೆ. ಈ ನಾಣ್ಯಗಳು ರಾಜರು ಆಗಿನ ಕಾಲದಲ್ಲಿ ನಡೆಸುತ್ತಿದ್ದಂತ ಆಡಳಿತ ವೈಖರಿ, ಅಲ್ಲಿನ ಸಾಹಿತ್ಯ ಪರಂಪರೆ ಹಾಗೂ ಆಡಳಿತ, ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ನಮಗೆ ತಿಳಿಸಿಕೊಡುತ್ತವೆ. ಸ್ಮಾರಕಗಳು, ಭಾರತದಲ್ಲಿ ಅನೇಕ ಸ್ಮಾರಕಗಳನ್ನ ನೀವು ನೋಡಬಹುದು. ಭೂ ಉತ್ಖನನಗಳು ಭೂಮಿಯನ್ನ ಉತ್ಖನನ ಮಾಡಿದಾಗ ದೊರೆತಂತಹ ಕೆಲವು ವಸ್ತುಗಳು ಸಿಂಧು ನಾಗರಿಕತೆ ಅಥವಾ ಅದಕ್ಕಿಂತ ಹಿಂದಿನ ಶಿಲಾಯುಗದ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನ ಒದಗಿಸ್ತವೆ. ಈ ಪ್ರಕಾರವಾಗಿ ಅನೇಕ ರೀತಿಯ ಪ್ರಾಕ್ತನ, 4 ರೀತಿಯ ಪ್ರಾಕ್ತನ ಆಧಾರಗಳು. ಓಕೆ, ಥ್ಯಾಂಕ್ ಯು.